ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಲೇಜಿಂದ ಬಂದ ತಕ್ಷಣ ಅಂತೂ ನಾನು ಮಕ್ಕೊಂಡ್ಬಿಟ್ಟಿದ್ದೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಜಲ್ದಿನೇ ಎದ್ಬಿಡ್ತೇನಲ್ರಿ. ಮತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟ್ರೊಳಗಂದ್ರೆ ನನಗೆ ಭಾಳ ನಿದ್ದೆ ಬರ್ತೈತ್ರಿ. ಒಂದೊಂದು ಪಾಠ ಹೇಳ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿರ್ತೈತ್ರಿ. ಹಂಗೆ ಕಂಟ್ರೋಲ್ ಮಾಡ್ತಿರ್ತೀನಿ ರೀ ನಾನು. ಆದರೂ ಇವತ್ತು ಬಂದ ತಕ್ಷಣ ಅಂತೂ ಮಕ್ಕೊಂಡ್ಬಿಟ್ಟೆ ರೀ ನಾನು. ಇವಾಗ ಸ್ವಲ್ಪ ಹೊತ್ತಾತ್ರಿ ಎದ್ದು ಬಂದು ಬಂದೆ ರೀ ನಾನು. ಭಾಂಡೆನೂ ಬಾಳ್ದವ, ಅದನ್ನು ತಿಕ್ಬೇಕು ನಾನು. ಮತ್ತು ಒಂದು ಪಾರ್ಸಲ್ ಬಂದೈತ್ರಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವಾಗ ನಾನು. ಏನರ್ಷ ಪಾರ್ಸಲ್ ಬಂತ? ಪಾರ್ಸಲ್ ಬಂತು. ನಾನು ಆರ್ಡ್ರ್ ಮಾಡಿದ್ನೆಲ್ಲ ಟೇಬಲ್ ಅದ ಬಂದೈತಿ. ನಾನು 14ಕ್ಕೆ ಬರ್ಬೇಕಂತ ಅನ್ಕೊಂಡೆ, 12ಕ್ಕೆ ಬಂದೈತಿ. ಚಲೋ ಆತಿಲ್ಲ ನಿಂಗೆ ಬಂದಿದ್ದೀಗ. ಇಲ್ಲೊಂದು ವಾಪಸ್ ಕಳಿಸ್ಬಿಡ್ಬೇಕೈತಿ, ಇಲ್ಲ 15ಕ್ಕೆ ತೊಗೊಂಬರ್ರಿ ಅಂತ ಹೇಳಿ. ಏನಾದರೂ ಆರ್ಡ್ರ್ ಮಾಡಿದ್ರೆ ಹಾಂ, ನಾ ಅನ್ಕೊಂಡಿದ್ದೆ ಹಂಗಂತ. ಸುಮ್ಮನೆ ಬಿಟ್ಟು ಮತ್ತೆ 15ಕ್ಕೆ ಬರೋದಿತ್ತು, 16ಕ್ಕೆ ಬರೋದಿತ್ತು. ಅದು ಇನ್ನೂ ಜಲ್ದಿನ ಬರ್ಬೇಕದು. ನಮ್ಮ ಅರ್ಷ ಕೂದಲಿಂದ ಒಂದು ಟಿಪ್ಸ್ ಮಾಡ್ತಾಳೆ ತಗೋರಿ. ಏನಾರ ನನಗೆ ಕಳ್ಸ್ಯಾರ ಒಬ್ರು, ನಿಮ್ಮ ಕೂದಲದ ಹೇಳಂತ ತಗೋ. ಅದೇನೈತಿ ಹೇಳಕ್ಕೆ ನೀ ಏನೇನು ಇದು ಮಾಡ್ತಿ ಹೇಳ್ಬೇಕು. ಏನೋ ಸ್ಕ್ರೂ ಬಿತ್ತು ನೋಡಿಲಿ. 50% ಕ್ಯಾಶ್ ಬ್ಯಾಕ್ ಬಂದೈತೆ ನೋಡಿ ಅರ್ಷಿಯ. ಏನಾದರೂ ಪರ್ಚೇಸ್ ಮಾಡಿದರೆ 50% ಆಫರ್. ಸ್ವಲ್ಪ ಹಿಂಗೆ ಅಗಲ್ ಮಾಡ್ರಿ. ಒಂದು ಟೇಬಲ್ ತೆಗ್ಯಾಕೆ ಎಷ್ಟು ಮಾಡತ್ತಾರ ನೋಡ್ರಿ. ನಾನು ಆಟೋದಾಗ ಬಂದೈತೆ ಅಂದ್ರೆ ಏನು ಮಾಡ್ಯಾಳ ಇವು ಈಕೆ ಅಂದೆ. ಭಾಳ ಅದಾವು. ಏನೋ ಸ್ಕ್ರೂ ಬಿದ್ದೈತಿ ಇಲ್ಲಿ. ಚಲೋ ಕ್ವಾಲಿಟಿ ಐತಿ. ಹಾಂ, ವಾ ಇದೈತಿ ಸಿಗಿಲ್ಲಿ. ಅಲ್ಲಿ ಡ್ರಾ ಐತೆ. ಚಲೋ ಆಯ್ತು ನಿಂಗೆ ತಿನ್ನೋದು. ಎಷ್ಟ್ರಾ ಸ್ಕ್ರೂ ಇಟ್ಟಿರ್ಬೇಕ. ಏನಾರ ಯಾವ್ದಾರ ಬಿಸ್ತಾರ ದೊಡ್ಡದಾಗ್ತಿದೆ. ನಾನು ನೋಡಿಲ್ಲ. ನಂದು ಮೊದ್ಲಿಂದ ಇಷ್ಟ ಐತಿ. ನಾನು ತೊಗೊಂಡು ಮಾವು ತೋರಿಸ್ತೀನಿ. ದೊಡ್ಡದೈತೆ ಅದು, ಚಂದ ಐತಿ. ಅದು ಅಗಲಿತ್ತು, ಕೆಳಗಿತ್ತು. ಅಗಲೈತಿ, ಕೆಳಗಿತ್ತು. ಕುಂಟಾತೈತಿ ಅಲ್ಲಿ ಸ್ವಲ್ಪ ಕೆಳಗೆ ಏನಾರ ಇಡ್ಬೇಕು. ಖುಷಿ ಆಯ್ತಿಲ್ವಾ? ಬೆನ್ನು ಸಾಕತ್ತ. ಮತ್ತು ಹಳೆ ಮುದಿಕಲ್ಲಿ ನಿಕ್ಕಿ ಬೆನ್ನು ಸಾಕು. ನನ್ನ ಟೇಬಲ್ ಬಂದಿಲ್ಲಿ ಚಲೋ ಐತಿ. ಅಂದರೆ ಫಸ್ಟ್ನೇದು ಅಗಲಿತ್ತು ರೀ, ಹಿಂಗೆ ಕೆಳಗಿತ್ತು. ಇದು ಸ್ವಲ್ಪ ಅಗಲೊಳಗೆ ಕಡಿಮೆ ಐತಿ ಮತ್ತು ಎತ್ತರ ಐತ್ರಿ. ಚಲೋ ಐತಿ. ಆಮೇಲೆ ಮತ್ತು ಇಲ್ಲಿ ಡ್ರಾನು ಬಂದೈತಿ ರೀ, ತೋರಿಸ್ತೀನಿ ತಡಿ ನಿಮಗೆ. ಈ ರೀತಿ ಬ್ಲ್ಯಾಕ್ ಕಲರ್ ಒಳಗೆ ಮಾಡಿದ್ದಾರೆ ನಾನು. ಇಲ್ಲೇ ಬಾಟಲ್ ಇಡೋದು, ಆಮೇಲೆ ಮತ್ತು ಇಲ್ಲೇ ಪೆನ್ಸಿಲ್ ಅದನ್ನೆಲ್ಲ ಇಡೋದು, ಮತ್ತು ಇಲ್ಲೇ ಫೋನ್ ಇಡೋದು, ಮತ್ತು ಇಲ್ಲಿ ಇನ್ನೊಂದು ಗೊತ್ತಿಲ್ಲ ರೀ ನನಗೆ. ಇದು ಇಲ್ಲೇ ಡ್ರಾಟ್ ಬಂದೈತ್ರಿ. ಇಲ್ಲೇ ಒಂದು ಎಕ್ಸ್ಟ್ರಾ ಕೊಟ್ಟಿರ್ಬೋದ್ರಿ ಅದು ಅವರು. ಚಲೋ ಐತ್ರಿ. ಇವಾಗ ನಮ್ಮ ಚಾಚಾನು ಹೇಳಿ ಹೋಗ್ಯಾರ್ರಿ, ಯಾಸ್ಮಿನ್ಗೂ ಒಂದು ಮಾಡಿ ಚಲೋ ಐತಿ, ನಾನು ರೊಕ್ಕ ಕೊಡ್ತೇನೆ ಅಂತಂದು. ಇನ್ನೊಂದು 2 ದಿನ ಬಿಟ್ಟು ಮಾಡ್ಬೇಕಂದ್ರೆ ಆಕೆಗೂ ಮಾಡ್ತೇನೆ ನಾನು. ಇದನ್ನ ಇಲ್ಲಿ ಇಟ್ಟೇನು ರೀ, ನಾನು ಬರೆಯೋಬೇಕಾದ್ರೆ ತಗೊತೇನೆ ರೀ ಅದನ್ನು. ಇವಾಗ ಇನ್ನು ಬರೆದ್ಬಿಟ್ಟೆ ರೀ ನಾನು. ಸಂಜಿಕನ ಬರೆದೆ ರೀ, ಸ್ವಲ್ಪ ವರ್ಕ್ ಕೊಟ್ಟಿದ್ರೆ ಅದನ್ನು ಬರೆದೆ. ಹಿಸ್ಟ್ರಿ ಒಳಗೆ ಕೊಟ್ಟಿದ್ರಿ, ಹಿಸ್ಟ್ರಿ ಮ್ಯಾಮ್ ಕೊಟ್ಟಿದ್ರು, ಅದನ್ನು ಬರೆದೆ. ಇನ್ನೊಂದು ಸ್ವಲ್ಪ ಐತ್ರಿ, ಅದನ್ನು ನಾಳೆ ಬರಿತೀನಿ ರೀ. ನಾಳೆ ನೋಡ್ಬೇಕು ರೀ. ನಾನು ಕಾಲೇಜಿಗೆ ಹೋಗೋದಾದ್ರೆ ಹೋಗ್ತೀನಿ ರೀ, ಇಲ್ಲತ್ತಂದ್ರೆ ಹೋಗಲ್ಲ ರೀ. ಯಾಕಪ್ಪ ಅಂತಂದ್ರೆ ಇವತ್ತು ಭಾಳ ಜನ ಬಂದಿದ್ದಿಲ್ಲ ರೀ, ಹಾಗಾಗಿ ಪಾಠ ಮಾಡಲಿಲ್ಲ ರೀ. ಇವತ್ತು ಭಾಳ ಜನ ಬಂದಿಲ್ಲ ಅಂತಂದು ಒಬ್ಬೊಬ್ರು ಮಾಡಲಿಲ್ಲ ರೀ. ಹಾಗಾಗಿ ಮತ್ತು ನಾಳೆ ಶನಿವಾರ ಎಲ್ಲ ರೀ, ಭಾಳ ಜನ ಅಂತೂ ಬರೋದೇ ಇಲ್ಲ ರೀ. ಹಾಗಾಗಿ ನಾನು ಹೋಗೋದಾದ್ರೆ ಹೋಗ್ತೀನಿ ರೀ, ಇಲ್ಲತ್ತಂದ್ರೆ ಇಲ್ಲ ರೀ. ಮತ್ತಿಲ್ಲೇ ಭಾಂಡೆ ಅಂತೂ ಜಮಾ ಆಗ್ಯಾವ್ರಿ. ಇವಾಗ ಸ್ವಲ್ಪ ಅದಾವ, ಅದಕ್ಕೆ ಜಲ್ದಿ ಹೋಗಿ ತಿಕ್ಕೊಂಡು ಬಂದ್ಬಿಡ್ತೇನೆ ರೀ. ಮತ್ತು ನಮ್ಮದು 8 ಗಂಟೆ ಆತ್ರಿ. ಇವಾಗ 8 ಗಂಟೆ. ಇವಾಗ ಮಹಾಭಾರತ ಹತ್ತಿರುತ್ತೆ, ಅದನ್ನು ನೋಡ್ಬೇಕಲ್ರಿ ನಾವು ಅದಕ್ಕೆ. ಮತ್ತು ನಮ್ಮ ಕನ್ನಡ ಪಾಠದೊಳಗೆ ಒಂದು ಮಹಾಭಾರತದ ಸ್ಟೋರಿ ಐತ್ರಿ. ಅಂದ್ರೆ ಮಹಾಭಾರತದೊಳಗಿಂದ ಒಂದು ಪಾಠ ಐತ್ರಿ. ಅದನ್ನು ನಮ್ಮ ಕನ್ನಡ ಸರ್ ಎಷ್ಟು ಚಲೋ ಹೇಳ್ತಾರೆ ರೀ. ಅದು ಭಾಳ ಇಂಟ್ರೆಸ್ಟಿಂಗ್ ಬರತೈತ್ರಿ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ಕಾಲೇಜಿಂದ ಬಂದ ತಕ್ಷಣ ಅಂತೂ ನಾನು ಮಕ್ಕೊಂಡ್ಬಿಟ್ಟಿದ್ದೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಜಲ್ದಿನೇ ಎದ್ಬಿಡ್ತೇನಲ್ರಿ, ಮತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟ್ರೊಳಗೆ ಅಂದ್ರೆ ನಂಗೆ ಭಾಳ ನಿದ್ದೆ ಬರ್ತೈತೆ ರೀ. ಒಂದೊಂದು ಪಾಠ ಹೇಳ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿರ್ತೈತೆ ರೀ. ಹಂಗೆ ಕಂಟ್ರೋಲ್ ಮಾಡ್ತಿರ್ತೀನಿ ರೀ ನಾನು. ಆದರೂ ಇವತ್ತು ಬಂದ ತಕ್ಷಣ ಅಂತೂ ಮಕ್ಕೊಂಡ್ಬಿಟ್ಟೆ ರೀ ನಾನು. ಇವಾಗ ಸ್ವಲ್ಪ ಹೊತ್ತಾತ್ರಿ ಎದ್ದು ಬಂದೆ ರೀ ನಾನು. ಭಾಂಡೆನೂ ಬಾಳ್ದವ, ಅದನ್ನು ತಿಕ್ಬೇಕು ನಾನು. ಮತ್ತು ಒಂದು ಪಾರ್ಸಲ್ ಬಂದೈತೆ ರೀ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವಾಗ ನಾನು ಅಲ್ಲಿ ಇವಾಗ ಭಾಂಡೆ ತಿಕ್ಕೊಂಡು ಬರ್ಬೇಕಂತಂದು ಅಲ್ಲಿ ಬುಟ್ಟಿಯೊಳಗೆ ಹಾಕಿಟ್ಟಿದ್ದೆ ರೀ. ಆದ್ರೆ ಇಲ್ಲೇ ಮಹಾಭಾರತ ಹತ್ತ ಬಿಡ್ತೀರಿ. ಇವಾಗ ಮಹಾಭಾರತ ನೋಡ್ತೀನಿ ರೀ ನಾನು. ಆಮೇಲೆ ತಿಕ್ಕೊಂಡು ಬರ್ತೀನಿ ರೀ ಹೋಗಿ ಭಾಂಡೆ. ನಾನಂತೂ ಹೋಗಿ ಭಾಂಡೆ ತಿಕ್ಕೊಂಡು ಬಂದೆ ರೀ. ಮತ್ತು ಇವಾಗ 9 ಗಂಟೆ ಆತ್ರಿ. ಇವಾಗ ಹೋಗಿ ಮಲ್ಕೊತೀನಿ ರೀ ನಾನು. ಕಾಲೇಜಿಗೆ ಹೋಗ್ತೀನಿ ಇಲ್ಲೋ ಅನ್ನೋದು ನಿಮಗೆ ನಾಳೆನೇ ಹೇಳ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಇನ್ನೂ ನಂದು ಫುಲ್ ಕನ್ಫರ್ಮ್ ಆಗಿಲ್ಲ ರೀ ಹೋಗ್ಬೇಕಿಲ್ಲೋ ಅನ್ನೋದು. ನಾನು ನಾಳೆನೇ ನಿಮಗೂ ಹೇಳ್ತೀನಿ ರೀ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಪ್ಪ, ಇವತ್ತು ನಾನು ಕಾಲೇಜಿಗೆ ಹೋಗಲಿಲ್ಲ ರೀ. ನಾನು ಬಂದ ತಕ್ಷಣ ನಮ್ಮ ಅಜ್ಜಿಗೆ ಹೇಳತ್ತಾರ, ನೀನು ಕಾಲೇಜಿಗೆ ಹೋಗಿಲ್ಲ ಏನ ಅಂತಂದು ನಾ ಹೋಗಿವಂತ ಮಾಡಿದೆ ಅಂತಂದ್ರೆ, ಇಲ್ಲ ನಾನು ಇವತ್ತು ಹೋಗಿಲ್ಲ ಅಂತಂದೆ ರೀ. ನಾನು ಲೇಟಾಗಿ ಎದ್ದು ಬಂದುಬಿಟ್ಟೆ ರೀ. ಇಲ್ಲಂತಂದ್ರೆ ನಾನು ಕಾಲೇಜಿಗೆ ಹೋಗೋದಕ್ಕಿಂತ ಫಸ್ಟ್ ಅವ್ರು ಹೇಳ್ತಿರ್ಲಿಲ್ಲ ರೀ. ನಾ ಕಾಲೇಜಿಗೆ ಹೋಗಿದ ಮೇಲೆ ಹೇಳ್ತಿದ್ರೆ, ಹಾಗಾಗಿ ಅವ್ರು ಇವತ್ತು ಕಾಲೇಜಿಗೆ ಹೋಗೇನೆ ಅಂತ ಮಾಡಿದ್ರೆ. ಆದರೆ ನಾನು ಹೋಗಿಲ್ಲ ರೀ ಇವತ್ತು. ಅಂದರೆ ಕಾಲೇಜಿಗೆ ಹೋಗ್ಲಾರದು ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ಇಲ್ಲಿ ಇವಾಗ 12 ಗಂಟೆ ಆತ್ರಿ. ನಾ ಬೆಳಗಿಂದ ಏನೂ ತಿಂದಿದ್ದಿಲ್ಲ, ಹಾಗಾಗಿ ಇಲ್ಲಿ ಸೌತಿ ಬೀಜ ಉಪ್ಪಿಟ್ಟು ನಾಷ್ಟ ಮಾಡಿದ್ವಿ ರೀ. ಹಾಗಾಗಿ ಇವಾಗ ನಾನು ನಾಷ್ಟ ಮಾಡತ್ತೀನಿ ರೀ. ನೋಡ್ರಿಪ್ಪ, ಇವಾಗ ನಾನಂತೂ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ ರೀ. ಇವಾಗ ಭಾಂಡೆ ಅಂತೂ ಜಗ್ಗದ ರೀ. ನಾವು ಎದಕ್ಕೆ ತಿಕ್ಕೋದಿಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ಅಲ್ಲಿ ಬಿಸಿಲು ಭಾಳ ಬಂದುಬಿಡ್ತೈತೆ ರೀ. ಅದು ಫುಲ್ಲು ಬಿಸಿಲೊಳಗಂತೂ ಚಕ್ರ ಬಂದಂಗೆ ಆಕೈತೆ ರೀ. ಹಾಗಾಗಿ ನಾವು ಬೆಳಗ್ಗೆ ತಿಕ್ಕೋದೇ ಇಲ್ಲ ರೀ, ಸಂಜೆಗೆ ತಿಕ್ತೇವೆ. ಸಂಜೆಗೆ ಅಂದಮೇಲೆ ಅಷ್ಟು ಆಗ್ತಾವೆ ರೀ ಅವ. ಅದಕ್ಕೆ ಇವಾಗ ನೋಡ್ತೀನಿ ರೀ, ಬಿಸಿಲು ಇರಲಿಲ್ಲ ಅಂದ್ರೆ ತಿಕ್ಕೊಂಡು ಬಂದುಬಿಡ್ತೀನಿ ರೀ ಹೋಗಿ. ನೋಡ್ರಿಪ್ಪ, ಇವಾಗ ನಾನಂತೂ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ ರೀ. ಇವಾಗ ಭಾಂಡೆ ಅಂತೂ ಜಗ್ಗದ ರೀ. ನಾವು ಎದಕ್ಕೆ ತಿಕ್ಕೋದಿಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ಅಲ್ಲಿ ಬಿಸಿಲು ಭಾಳ ಬಂದುಬಿಡ್ತೈತೆ ರೀ. ಅದು ಫುಲ್ಲು ಬಿಸಿಲೊಳಗಂತೂ ಚಕ್ರ ಬಂದಂಗೆ ಆಕೈತೆ ರೀ. ಹಾಗಾಗಿ ನಾವು ಬೆಳಗ್ಗೆ ತಿಕ್ಕೋದೇ ಇಲ್ಲ ರೀ, ಸಂಜೆಗೆ ತಿಕ್ತೇವೆ. ಸಂಜೆಗೆ ಅಂದಮೇಲೆ ಅಷ್ಟು ಆಗ್ತಾವೆ ರೀ ಅವ. ಅದಕ್ಕೆ ಇವಾಗ ನೋಡ್ತೀನಿ ರೀ, ಬಿಸಿಲು ಇರಲಿಲ್ಲ ಅಂದ್ರೆ ತಿಕ್ಕೊಂಡು ಬಂದುಬಿಡ್ತೀನಿ ರೀ ಹೋಗಿ. ಬಿಸಿಲಂತೂ ಇತ್ತು ರೀ, ತೊಳಿಬೇಕಂತ ಹೋಗಿದ್ದೆ. ಆದರೆ ಮತ್ತು ಟೈಮು ನೋಡಿದ್ದೆ, ಅಜಾ ಆಗೋ ಟೈಮು ಆತ. ನಮಾಜ್ ಮಾಡಿ ಹೋಗಿ ತೊಳೆಯೋಣ ಅಂತ ಭಾಂಡೆ ಹಾಕಿ ಇಟ್ಟೇನಿ ರೀ. ಇವಾಗ ನಮಾಜ್ ಮಾಡ್ಕೊಂಡು ಹೋಗಿ ತೊಳ್ಕೊಂಡು ಬರ್ತೀನಿ ರೀ. ಇವಾಗ ಅಜಾನು ಆತ್ರಿ, ಅದಕ್ಕೆ ಇವಾಗ ನಮಾಜ್ ಮಾಡಿ ಭಾಂಡೆ ತಿಕ್ಕೊಂಡು ಬರ್ತೀನಿ ರೀ. ನಾನು ಇವಾಗಂತೂ ನಮಾಜ್ ಮಾಡಿದೆ ರೀ. ಇವಾಗ ಹೋಗಿ ಭಾಂಡೆ ತಿಕ್ಕೊಂಡು ಬರ್ತೀನಿ ರೀ. ಇಲ್ಲೇ ನಾವೊಂದು ಬುಟ್ಟಿ ಭಾಂಡೆ ಹೊರಗಿಟ್ಟು ಬಂದಿದ್ದೆ ರೀ. ಮತ್ತು ಇಲ್ಲಿ ಇಷ್ಟು ಜಮಾ ಮಾಡ್ಯಾರ. ಮತ್ತು ಈಕಿ ಇಲ್ಲೇ ರೊಟ್ಟಿ ಮಾಡತ್ತಾಳ್ರಿ. ನಾನು ಇವಾಗಂತೂ ನಮಾಜ್ ಮಾಡಿದೆ ರೀ. ಇವಾಗ ಹೋಗಿ ಭಾಂಡೆ ತಿಕ್ಕೊಂಡು ಬರ್ತೇನೆ ರೀ. ಮಮ್ಮಿಯವ್ರು ಸ್ವಲ್ಪ ಹೊರಗೆ ಹೋಗಿ ಬಂದಿದ್ರಿ. ಮಮ್ಮಿ ನಿಂಬು ಸೋಡಾ ಮಾಡಂತಿದ್ರೆ ಅಪ್ಪ ಮಾಡಿದ್ಲ, ನಾನು ಅದನ್ನು ಕುಡಿಯತ್ತೀನಿ ರೀ. ಇವಾಗ ಸ್ವಲ್ಪ ನಿಂಬು ಸೋಡಾ. ಮತ್ತು ಇವಾಗ ಮೊಹರಂ ಬಂತು ರೀ. ಮೊಹರಂ ಬಂದ ತಕ್ಷಣ ಅಂತೂ ನಮ್ಮೆಲ್ಲ ಫ್ಯಾಮ್ಲಿಯವರಿಗೆ ಫುಲ್ ಎಂಜಾಯ್ ಅಂತಲೇ ಹೇಳ್ಬೋದು ರೀ. ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಮೊಹರಂ ಒಳಗೆ ಅಂಗಡಿ ಇಡ್ತೀವಿ ರೀ. ಅದರದ್ದೆಲ್ಲ ತಯಾರಿ ಹೆಂಗೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ರೀ. ಆಲ್ರೆಡಿ ಇವಾಗ ಅದರದ್ದೆಲ್ಲ ತಯಾರಿ ನಡೆಯತ್ತೈತೆ ರೀ. ನೀವು ಮಮ್ಮಿ ಚಾನಲ್ ಒಳಗೆ ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಿರುತ್ತವ್ರ ಮಾರ್ಕೆಟಿಗೆ ಅದನ್ನೆಲ್ಲ ಹೋಗತ್ತಾರೆ. ಇವತ್ತು ಹೋಗಿ ಬಂದ್ರಿ. ಆಮೇಲೆ ಮತ್ತು ಎಷ್ಟು ಗದ್ದಲ ಇರುತ್ತೋ, ಎಷ್ಟು ಇದ್ರಲಿಂದ ಮಾಡ್ತಾರೆ ಅಂತಂದು ನಿಮಗೆಲ್ಲ ನಾನು ತೋರಿಸ್ತೇನೆ ರೀ. ಮತ್ತು ನಿಮಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.